ನಿಂದಿನ್ನೂ ಮುಗ್ದಿಲ್ವೇನೆ NSS ಕ್ಯಾಂಪ್ಗಳು? ಹ್ಞೂ ಎಲ್ಲ ಆಯ್ತು, ಈಗ ಬರ್ತಾ ಇದ್ದೀನಿ. ನೀನಿನ್ನೂ ರೆಡಿ ಆಗಿಲ್ವಾ? ಇರೇ ಈಗೆದ್ದೆ ಬರ್ತೀನಿ. ನೀನು ಬಾ. ಲೇ ನೀನ್ ಮಾಡು, ನಮ್ಗ್ಯಾಕೆ ಪುಣ್ಯ? ದೇವ್ರು ಎಷ್ಟು ಅಂತ ನನಗೆ ಪುಣ್ಯ ಕೊಡ್ತಾರೆ, ನಿಮ್ಗೂ ಒಂಚೂರು ಕೊಡ್ಲಿ. ಲೇ ಅಸೈನ್ಮೆಂಟ್ ಬರ್ದಿದ್ಯಾ? ನಾನಂತೂ ಬರ್ದಿಲ್ಲ. ಆಂಟಿ, ನೀವು ಒಬ್ಬರೇ ಎತ್ಕೊಂಡು ಹೋಗ್ತಿದ್ದೀರಾ? ಇನ್ನು ಚಿಕ್ಕ ವಯಸ್ಸಾ? ನಿನ್ನಂಥ ಮಗಳಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದಾ? ನಿಮ್ಮಪ್ಪ ನಿಮ್ಮಮ್ಮ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ, ಅವ್ರನ್ನ ಚೆನ್ನಾಗಿಟ್ಟಿರ್ಲಿ. ನನ್ಗೆ ಅಪ್ಪ ಅಮ್ಮ ಇಲ್ಲ. ಹೌದಾ? ಹೋಗ್ಲಿ ಬಿಡು, ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಯಾವಾಗ್ಲೂ ಖುಷಿಯಿಂದ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಿರ್ತೀಯಲ್ವಾ, ನಿಂಗೇನು ಬೇಜಾರಾಗಲ್ವಾ? ಯಾಕೆ ಬೇಜಾರು? ನನಗೆ ಅಪ್ಪ ಅಮ್ಮಗಿಂತ ಜಾಸ್ತಿ ನನಗೆ ಅಣ್ಣ ಇದ್ದಾನೆ. ಏಯ್ ನಿಂತ್ಕೊಳ್ರೋ, ಹಿಡ್ಕೊಳ್ರೋ ಅವ್ರನ್ನ, ಹಿಡ್ಕೊಳ್ರೋ. ಹಲೋ, ಎಲ್ಲಿದೆಯೋ ಇನ್ನ? 2 minutes. 2 minutes ಅಲ್ಲಿ 2 minutes ಮ್ಯಾಗಿನೇ ಮಾಡಂಗ ಅವರು. ಈ ಪೀಸ್ಟ ನನಗೆ. ಏನಂತೆ? 2 minutes ಮ್ಯಾಗಿ ಬೇಡವಂತೆ, ಇಪ್ಪಿ ಬೇಕಂತೆ. ನಂಗೂ ಅದೇ ಇಷ್ಟ. ಕರ್ಮ. ಯಾರ ನೀನು? ಆರ್ಯ, ಅವನ್ ಬಂದ್ರೆ ಇಂಟ್ರಡಕ್ಷನ್ ಹೇಳೋ ಅಷ್ಟರಲ್ಲಿ ನೀವೆಲ್ಲ ಕ್ಲೈಮ್ಯಾಕ್ಸ್ ಆಗಿರ್ತೀರ. ಬರೋ BGM ಅಲ್ಲಿ ಡ್ರಮ್ಸ್ ತರ ಬಾರ್ಸ್ ಆಗ್ತಾನೆ, ಅವನೇ ವೆಪನ್. ವೆಪನ್ಗೆ ವೆಪನ್ನ ಏನಂತೀಯ ಮಗ? ಅಯ್ಯೋ, ನನ್ನನ್ ಬಿಟ್ಟು ನಮ್ಮ ಹುಡುಗಿ ನೋಡ್ಸ್ಕೊಂಡು ಹೋಗ್ತಾ ಇದೆಯಲ್ಲೋ. ನೀನೇನೆ ಇಲ್ಲಿ? ಎಷ್ಟೊತ್ತಿ ಕಾಲ್ ಮಾಡೋದು ಗೊತ್ತಾಗಲ್ಲ ಎತ್ಬೇಕು ಅಂತ. ಮಲ್ಲಿಕಾ ಸ್ನ್ಯಾಪಿಂದ ಗೊತ್ತಾಯ್ತು. ಲೇ, ಚೇಸಿಂಗ್ ಅಲ್ಲಿ ನಿನ್ ಲವ್ ಸ್ಟೋರಿ ಏನೇ? ಚೇಸಿಂಗಾ? ನಾನು ಪಕ್ಕ
ಪಕ್ಕ ಏ ಮಂಜ ಸತೀಶ ಎಲ್ಲ ಎಲ್ಲಿದ್ರು ಬರ್ರೋ. ನಿಂಗೈತ್ ಬಾರೆ ಮನೆಗೆ. ಥ್ಯಾಂಕ್ಸ್ ಕಣೋ, ನೀನಿಲ್ಲ ಅಂದಿದ್ರೆ ಏನಾಗ್ತಿತ್ತೋ. ಹ್ಞೂ ಮಗ. ಏನು ಹೊಸ್ದಾಗಿ ಫಸ್ಟು ನಿಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಳೋದು ನೋಡ್ಕೊಳ್ರಿ. ಅಯ್ಯೋ ಸ್ಫೂರ್ತಿ ಟೈಮ್ ಆಯ್ತು. ಸಾರಿ ಎಲ್ಲ ಮಲ್ಲೇಶಿನೇ, ನಂದೇನು ತಪ್ಪಿಲ್ಲ. ಸಾರಿ, ನನ್ನ ಮುದ್ದು ಅಲ್ವಾ, ಪ್ಲೀಸ್. ನಿನಗೆ ಚೆನ್ನಾಗಿರುತ್ತೆ ಈ ಡ್ರೆಸ್. ಹೇಳೆ ಹಾಕೋ ಅಣ್ಣ. ಚೆನ್ನಾಗಿದೆ. ಕಂದಮ್ಮ ನೀ ನನ್ನ ಕಂದಮ್ಮ. ನೀನೇ ಬಂದ್ಬಿಟ್ಟ. ಬರ್ತಿದ್ದೆ ತಾನೆ? ಸರಿ ತಿನ್ನಡಿ. ಆರ್ಯ, ಏನಾಯ್ತು ಗೊತ್ತಾ? ಏನಾಯ್ತು? ತಕೊಳ್ಳಿ. ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಅವರು ನಿಮ್ಮ ಮನೆ ಎಲ್ಲಿ? ಎಲ್ಲಿದ್ದಾರೆ ಅವರು? ಬರ್ತಿದ್ದಾರೆ. ಹಾ, ಓಕೆ. ಹೇ ಆರ್ಯ, ನೀನಾ? ಹೆಂಗಿದ್ಯೋ? ಎಷ್ಟು ದಿವಸ ಆಯ್ತು ನೋಡಿ. ನಾನ್ ಚೆನ್ನಾಗಿದ್ದೀನಿ, ನೀನು? ಟೀ ಮಾಡೋಗು, ಬಾ ಕುತ್ಕೋ. ಇವಳು ನಿಂಗೆ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಲ್ಲಿ ನಂಗೆ ಯಾರೂ ಇಲ್ಲ ಅಂದಾಗ ನಮ್ಮ ಆಶ್ರಮದಲ್ಲಿ ಒಬ್ಳು ತಂಗಿ ಇದ್ಲು ಅಂತ. ಅದೇ ನೀನು 8th ಕ್ಲಾಸಿಗೆ ಬಂದಾಗ
ಒಬ್ಳನ್ನ ಪರಿಚಯ ಮಾಡಿಸಿದ್ದೆ, ನೆನಪಿದ್ಯಾ? ಅವಳೆ. ಹಾ ಅವಳೇನಾ? ಥ್ಯಾಂಕ್ಸ್. ನೀನು ಬರೀ ನನ್ನ ತಂಗಿನ ಕಾಪಾಡಿಲ್ಲ, ನನ್ನ ಪ್ರಾಣನ, ನನ್ನ ಮಗಳನ್ನ ಕಾಪಾಡಿದ್ಯಾ. ಏ ಸುಮ್ಮನೆ ಇರೋ. ಹೌದು, ಹೆಂಗಿದೆ ನಿನ್ನ ಲೈಫು? ಏನು ಮಾಡ್ತಿದ್ದೀಗ? ನಾನಾ CFIಲ್ ವರ್ಕ್ ಮಾಡ್ತಿದ್ದೀನಿ, ಬಟ್ ಅಲ್ಲಿ ವರ್ಕ್ ಮಾಡಕ್ಕೆ ಇಷ್ಟ ಇಲ್ಲ. ಯಾಕೋ, ಏನಾಯ್ತು? ನನ್ನ ಫ್ರೆಂಡ್ ಆಫೀಸರ್ ಮಿನಿಸ್ಟರ್ ಮಗ ಒಂದು ಹುಡುಗಿಗೆ ರೇಪ್ ಮಾಡ್ದ ಅಂತ ಎನ್ಕೌಂಟರ್ ಮಾಡ್ದ. ಅದಕ್ಕೆ ಅವನಿಗೆ ಸಸ್ಪೆಂಡೇ ಮಾಡಾಕಿದ್ರು. ಹಾಂ, ನ್ಯೂಸಲ್ಲಿ ನೋಡಿದ್ದೆ. ಅವ್ರ ನೇಮ್? ಗಣ. The most intelligent. Dangerous CFI officer. ಹುಡುಗಿ ಅಂದರೆ ಆಟಾಡೋ ವಸ್ತು ಅಂದ್ಕೊಂಡಿದ್ದೀನೋ? ಈ ಥರ ಗನ್ ಎಷ್ಟು ನೋಡಿಲ್ಲ. ಆ ಗನ್ ಹಿಡ್ದಿರೋಳೆ ನನ್ನೋಳಾದ್ರೆ ಆ ಬುಲೆಟ್ ನನ್ನ ತಾಕುತ್ತಾ? ನೀನ್ ಫೈಟರಾ ಅಥವಾ ರೈಟರಾ? ಕ್ರಿಮಿನಲ್ಗೆ ಫೈಟರು, ನಿನಗೆ ನಾನೇ ರೈಟರು. ಆಹಾ, ಇನ್ನು ಎಷ್ಟು ದಿವಸ ಅಂತ ಒಳಗಡೆನೆ ಇರ್ತೀಯಾ? ಟೈಮ್ ಬರುತ್ತೆ, ಅಲ್ಲಿವರೆಗೂ. ಸರಿ ಸರಿ. ಹಲೋ, ಕಾಲ್ ಸರ್ವರ್ ಸರ್. ಏ ಬಿಡೋ, ಇದೆಲ್ಲ ನಮಗೆ ಕಾಮನ್. ಸರಿ, ನಂಬರ್ ತಗೋ. ಹಾಂ, ಹೇಳು. 9876. ಸರಿ, ಏನೇ ಆದರೂ ಕಾಲ್ ಮಾಡು. ಬಾಯ್. ಬಾಯ್. ಬಾಯ್ ಮಾ. ಬಾಯ್ ಅಣ್ಣ. ಹಲೋ, ವಾಟ್? ಈ CFIಗೆ ನಾನೇ CFI. ಅಂದ್ರೆ ಶೀಲ್ಡ್ ಆಫ್ ಕ್ರೈಮ್ ಫೀಲ್ಡ್ ಇನ್ವೆಸ್ಟಿಗೇಷನ್. ನೀನ್ ಲಾಜಿಕ್ಲೆಸ್ ಬ್ರೈನ್. ಶೀಲ್ಡ್ ಅಂತೆ, ಶೀಲ್ಡ್. ಒಳಗಡೆ ಕೇಸ್ ನಡೀತಾ ಇದೆ, ಇಲ್ಲೇನ್ ಮಾಡ್ತಿದ್ರಿ? ಸರಿ, ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಏನದು ಕೇಸು?
ಸರ್ ನಿನ್ನೆ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ಲು, ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಪೊಲೀಸ್ ಕಂಪ್ಲೇಂಟು ಕೊಟ್ಟಿದೀವಿ. ಅವರು ಹುಡುಕ್ತೀನಿ ಅಂತಂದ್ರು. ಅಷ್ಟರಲ್ಲಿ ಪಾರ್ಸಲ್. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಡೋಂಟ್ ಲೀವ್ ಎನಿ ಎವಿಡೆನ್ಸ್. ಓಕೆ ಸರ್. ಸೂರಜ್, ಕಿಡ್ನಾಪ್ ಆಗಿರೋ ಫೈಲ್ಸ್ ಕಲೆಕ್ಟ್ ಮಾಡು. ಸರಿ ಸರ್. ಮೇಕ್ ಶೋರ್ ಟು ಕಲೆಕ್ಟ್ ರೀಸೆಂಟ್ ಕೇಸ್ ಫೈಲ್ಸ್. ಸರಿ ಸರ್. ಸರ್ ನಿನ್ನೊಂದು ಕೇಸ್ ಬಂದಿದೆಯಂತೆ. ಡೀಟೇಲ್ಸು ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ಕಲೆಕ್ಟ್ ಮಾಡಿ. ಓಕೆ ಸರ್. ಸರ್ 3 days ಇಂದ ಸ್ಕೂಲ್ ಹಾಲಿಡೇ ಇತ್ತು. ಅವನೆಲ್ಲೂ ಹೋಗ್ತಿರ್ಲಿಲ್ಲ, ಬರ್ತಿರ್ಲಿಲ್ಲ. ಕ್ರಿಕೆಟ್ ಕೋಚಿಂಗ್ ಮಾತ್ರ ಹೋಗ್ತಿದ್ದ. ನಾನು ಸಿಂಗಲ್ ಪೇರೆಂಟ್ ಆಗಿದ್ರಿಂದ ಅವನೇ ಹೋಗ್ಬಿಟ್ಟು ಬರ್ತಿದ್ದ. ಆದ್ರೆ ನಿನ್ನೆ ನೈಟ್ ಇಂದ ಅವ್ನು ಕಾಣಿಸ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಆದ್ರೆ ಕೋಚಿಂಗ್ ಸೆಂಟ್ರಲ್ಲೂ ಬಂದಿಲ್ಲ ಅಂತಿದ್ದಾರೆ. ಮ್ಯಾಮ್, ಒಂದ್ಸತಿ ರಿತ್ವಿಕ್ ರೂಮ್ ಚೆಕ್ ಮಾಡ್ಬೋದಾ? ಹಾ ಸರ್, ಅದೇ. ಹಲೋ ಸೂರಜ್, ನೀನು ಹೋಗಿ ಕೋಚಿಂಗ್ ಸೆಂಟರ್ ಹತ್ರ ವಿಚಾರಿಸ್ಕೊಂಡು ಬಾ, ಏನಾದರೂ ಕ್ಲೂ ಸಿಗುತ್ತೆ. ಸರ್ ಯಾಕೆ ಚಿಕ್ಕ ವಯಸ್ಸಲ್ಲಿರೋರೆ ಕಿಡ್ನಾಪ್ ಆಗ್ತಿದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ. ಆ್ಯಕ್ಚುಲಿ ಕೃತಿ, ನನ್ನ ಗೆಸ್ ಪ್ರಕಾರ ಆದರೆ ಆ ಹುಡುಗ ಕೋಚಿಂಗ್ ಸೆಂಟರ್ನ ಇಷ್ಟಪಡ್ತಿಲ್ಲ. ಯಾಕೆ ಸರ್? ಅವ್ನು ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಇದೆ, ಬಟ್ ಅವನ ಟೀಮ್ ಅಂದರೆ ಇಷ್ಟ ಇಲ್ಲ. ಅಲ್ಲಿ ಮಾಡಿರೋ ಸ್ಕ್ರಾಚಸಲ್ಲೇ ಅರ್ಥ ಆಗುತ್ತೆ ಅವನಿಗೆ ಆ ಟೀಮ್ ಇಷ್ಟ ಇಲ್ಲ ಅಂತ. ಅವನು ಕೋಚಿಂಗ್ ಸೆಂಟರ್ ಹತ್ರ ಹೋಗಿದ್ರೆ ಕಮ್ಮಿ ಕೊಳೆ ಆಗುತ್ತೆ ಅಲ್ವಾ? ಆ್ಯಂಡ್ ಇಟ್ ಶುಡ್ ಬಿ ಬ್ರೌನ್ ಕಲರ್ ಅಲ್ವಾ? ಮತ್ತೆ ಕ್ಲಾತ್ ಕಲರ್ ಮತ್ತು ಶೂಸ್ ಕಲರ್ ಯಾಕೆ ಸಿಮೆಂಟ್ ಮೆತ್ಕೊಂಡಿದೆ? ಹಾಗಾದರೆ ಅವ್ನು ನಿಯರ್ ಬೈ ಎಲ್ಲೋ ಹೋಗಿ ಆಡ್ತಿದ್ದಾನೆ ವಿತ್ ನ್ಯೂ ಪೀಪಲ್ಸ್. ಹಾಂ ಸೂರಜ್. ಹಲೋ ಸರ್, ಕೋಚಿಂಗ್ ಸೆಂಟರಲ್ಲಿ ಹೇಳೋ ಪ್ರಕಾರ ಅವ್ನು ಕ್ಲಾಸ್ಗೆ ಬಂದಿಲ್ಲ. 3 days ಮುಂಚೆ ಬಂದಿದ್ದಾನೆ. ಆ್ಯಂಡ್ ಅವ್ನು ಆ ಟೀಮಲ್ಲಿ ಆಡಲ್ಲ ಅಂತಿದ್ದ ಅಂತ ಅವ್ರ ಕೋಚ್ ಹೇಳಿದ್ರು. ಓಕೆ, ನನ್ನ ಗೆಸ್ ಕರೆಕ್ಟ್. ಕೃತಿ, ಯಾವ್ದ್ಯಾವ್ದು ಜಾಸ್ತಿ ಜಲ್ಲಿ ಪುಡಿ ಫ್ಯಾಕ್ಟ್ರಿ ಮತ್ತು ಸಿಮೆಂಟ್ ಫ್ಯಾಕ್ಟ್ರಿ, ರಾಕ್ ಯಾವ್ದು ಜಾಸ್ತಿ ಸ್ಟೋರ್ ಮಾಡಿರ್ತಾರಲ್ಲ ಅಲ್ಲೋಗಿ ವಿಚಾರಿಸು. ಓಕೆ ಸರ್. ಸಿಮೆಂಟ್ ಫ್ಯಾಕ್ಟ್ರಿ ಕೇಳಿದ್ದಕ್ಕೆ ಇವರಿಬ್ರು ನಿಮ್ಗೆ ಗೊತ್ತು ಅಂತ ಹೇಳಿದ್ರು. ನಿಮ್ಮಿಬ್ರು ಗೊತ್ತಾ? ಹ್ಞೂ ಗೊತ್ತು, ನನಗೆ ಗೊತ್ತು. ನನ್ನ ಫ್ರೆಂಡ್ ಋತಿಕ್. ಹೆಂಗ್ ಗೊತ್ತು ನಿಂಗೆ? ಇಲ್ಲೇ ಆಟ ಆಡೋಕೆ ಬರ್ತಾ ಇದ್ದ. ನಾವು ಕ್ರಿಕೆಟ್ ಆಡ್ತಾ ಇದ್ವಿ, ಆದರೆ ಇವತ್ತು ಬರಲಿಲ್ಲ. ನೆನ್ನೆ ಬಂದಿದ್ನಾ? ನನ್ನ 8ವರೆಗೂ ಆಟ ಆಡ್ದ, ಆಮೇಲೆ ಮನೆಗೆ ಹೋದ. ಸುರಾಜ್, ಪ್ಲೀಸ್ ಕಣೆ, ಹಂಗ್ ಮಾತ್ರ ಕರಿಬೇಡ. ಏನ್ ಬೊಗಳು? ಯಾಕೋ ಸಮೋಸ ತಿನ್ಬೇಕು ಅನ್ಸ್ತಿದೆ. ಸಮೋಸಾನ? ಬಿರಿಯಾನಿ ಜೊತೆ ಫಿಂಗರ್ ಚಿಪ್ಸ್ ಇದೆ, ತಿನ್ಕೋಬಿಡು. ಥೂ, ಇಡು ಫೋನು. CCTV ಫೋಟೇಜ್ ಬಂತೇನ್ರಿ? ಕೃತಿ ತರ್ತಿರಳೆ ಸರ್. ಹಲೋ, ವಾಟ್? ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. CFI ಅವ್ರು ಬಂದಿದ್ರು.
ಮಾಡ್ತೀನಿ ಇರು 1 ನಿಮಿಷ. ಗಣ, ನಾನೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನಿ. ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ ಈ ಕೇಸ್ ಎಲ್ಲಿ ತೊಗೊಂಡೋಗ್ತಿದ್ಯೋ. ಅದರಲ್ಲಿ ಬೇರೆ ಹೈಯರ್ ಆಫೀಸರಿಂದ ಪ್ರೆಷರ್ಸ್ ಬೇರೆ. ಅದು CFIಗೆ ಬಿಟ್ಟಿದ್ದ ಕೆಲಸ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಚಿಕ್ಕ ಮಕ್ಕಳು ಗಣ, ಹುಡುಗ ಹುಡುಗಿ ವ್ಯತ್ಯಾಸ ಇಲ್ದಿರ ಸಾಯಿಸ್ತಿದ್ದಾನೆ. ಪ್ಲೀಸ್ ಗಣ. ಸರಿ, ನಾನು ಬರ್ತೀನಿ. ಹಲೋ, 2 ಮಿನಿಟ್ಸ್ ಮಾಡ್ತೀನಿ. ಏನೇ ಇದೆಲ್ಲ, ಇಲ್ಲಿಗೆ ಯಾಕೆ ಬರಕ್ಕೆ ಹೇಳ್ದೆ? ಹೇಳ್ತೀನಿರು. ನನ್ನ ಜೀವನದಲ್ಲಿ ಎಷ್ಟೋ ನೋವು ತಿಂದಿದ್ದೀನಿ. ನನ್ನ ಲೈಫ್ ಬೇಡ ಅಂದ್ಕೊಂಡು ಸಾಯಕ್ಕೆ ಹೋದಾಗ ಆ್ಯಸ್ ಅ ಫ್ರೆಂಡ್ ನನಗೆ ಪ್ರೀತಿ ಕೊಟ್ಟು ಬದುಕೋ ಆಸೆ ಕೊಟ್ಟಿದ್ಯಾ. ಆ ಪ್ರೀತಿನ ಯಾವತ್ತೂ ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಇಷ್ಟಪಡ್ತಿದ್ದೀನಿ ಅಂತ ನಿನಗೂ ಗೊತ್ತು. ಸ್ಟಾಪ್ ಮಾಡು ಪ್ಲೀಸ್. ನನ್ನ ಪ್ರಪಂಚ ಚಿಕ್ಕದು. ಅದರಲ್ಲಿ ನನಗೆ ಅಂತ ಇರೋದು ಸ್ಫೂರ್ತಿ ಮಾತ್ರ. ಅವಳನ್ನ ಇಷ್ಟಪಟ್ಟಷ್ಟು ಇನ್ಯಾರನ್ನೂ ಇಷ್ಟಪಟ್ಟಿಲ್ಲ. ಇನ್ನೊಂದು ಪ್ರೀತಿ ಅವಳು ಕೊಟ್ಟು ಅವಳು ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ಇದನ್ನಿಲ್ಲೇ ಬಿಟ್ಬಿಡು. ನಾನು ಅವಳ ಕೈ ಯಾವತ್ತೂ ಬಿಡಬಾರ್ದು ಅಂದ್ಕೊಂಡಿದ್ದೀನಿ. ನನ್ನ ತಂಗಿನೂ ಅವಳೆ, ನನ್ನ ಅಮ್ಮನೂ ಅವಳೆ, ನನ್ನ ಮಗಳೂ ಅವಳೆ. ಆರ್ಯ, ಸ್ಫೂರ್ತಿ, ನೀನು ಅಳ್ಬಾರ್ದು ಸರಿನಾ? ನೀನು ಹತ್ರ ನನಗೂ ಅಳು ಬರುತ್ತೆ. ನಾನು ಉಸಿರಿರೋವರೆಗೂ ನನ್ನ ಮಗಳಾಗಿ ನೋಡ್ಕೊತೀನಿ.
ಈ ಉಸಿರಿರೋವರೆಗೂ ನಿನ್ನ ಜೊತೆ ಬದುಕಕ್ಕೆ ಜಾಗ ಕೊಡ್ತೀಯಾ? ಐ ಲವ್ ಯು. ಆಹಾ, ಹಂಗಾದ್ರೆ ಇವತ್ತು ಒಳ್ಳೆ ಟಿಫನ್, ಫುಲ್ಲು ಬ್ಯಾಟಿಂಗು. ಬಿಲ್ ಹೆಂಗೋ ನಿಂದೆ ಅಲ್ಲ? ಇಲ್ಲ, ನಮ್ಮ ಅಣ್ಣ ಕಟ್ತಾನೆ. ಅಣ್ಣನ? ಯಾರಾದ್ರೆ ಏನು, ಬಿಲ್ ಕಟ್ಲಿ. ಅಣ್ಣ. ನಾನು ಹ್ಮ್. ಮಗ, ದೇವ್ರು ಕೊಟ್ಟಂಗ್ ತಂಗಿ ಕೊಟ್ಟಲ್ಲೋ. ಥೂ, ಬಿಲ್ ಕಟ್ ನಡಿ. ಮ್ಯಾಮ್, ನನಗೆ ಈ ಕೇಸ್ ಬಗ್ಗೆ ಒಂದು ಐಡಿಯಾ ಬಂದಿದೆ. ಏನದು? ಮ್ಯಾಮ್, ಈ ಕೇಸಲ್ಲಿ ಮೈನ್ ಆಬ್ಜೆಕ್ಟಿವ್ ಏನು ಹೇಳಿ? ಏನ್ ಹೇಳಿ? ಬಿರಿಯಾನಿ. ಯಾವುದೋ ಹೋಟ್ಲು ಅವನು ಚೆನ್ನಾಗಿ ಮಾಡ್ತಿಲ್ಲ ಅಂತ ಹಿಂಗೆ ಮಾಡ್ತಿದ್ದಾನೆ. ಯಾವ ಹೋಟೆಲ್ ಅಂತ ತಿಳ್ಕೊಳಕ್ ಏನಾದ್ರು ತಿನ್ಬಿಟ್ರಾ ಹೆಂಗೆ? ನಂಗೆ ಗೊತ್ತು, ನಾನು ಹೇಳಿಲ್ವಾ? ನೋಡಿ, ನನ್ನ ಥರನೇ ಐಡಿಯಾ ಬಂದಿದೆ. ಹೇ ಥೂ, ಹೇಳ್ದಷ್ಟು ಮಾಡೋಗ್ರಿ. ತಿನ್ನೋಡ್ಬೇಕಾ ಮ್ಯಾಮ್? ಸೂರಜ್, ಅದರಲ್ಲೂ ಇನ್ಕ್ಲೂಡ್ ಆಗಿದೆ, ಅದರಲ್ಲೂ ಹುಡುಕಿದ್ದೀವಿ. ಹಲೋ, ಹಾಯ್ ಗಣ. ಏಜೆ, ಏನು ಕಾಲ್ ಮಾಡಿಬಿಟ್ಟಿದ್ಯಾ? ಈಗ CFI ಒಂದು ಕೇಸ್ ಬಗ್ಗೆ ಓಡಾಡ್ತಿದ್ದಾರಲ್ಲ, ಅದೇ ಫಿಂಗರ್ಸ್. ಹಾಂ, ಹೌದು. ಸೇಮ್ ಕೇಸ್ ಲಾಸ್ಟ್ ಮಂತ್ ನಮ್ಮ ಸಿಟಿಯಲ್ಲಿ ಕೂಡ ಆಗಿತ್ತು. ಬಟ್ ವಿ ಹ್ಯಾವ್ ನಾಟ್ ಈವನ್ ಗಾಟ್ ಎ ಸಿಂಗಲ್ ಕ್ಲೂ. ಸೊ ಅದನ್ನು ಮುಚ್ಚಾಕ್ಬಿಟ್ರು ಆ್ಯಂಡ್ ಅಷ್ಟೊಂದು ಸ್ಪ್ರೆಡ್ ಕೂಡ ಆಗಿಲ್ಲ. ಹೌದಾ? ಆ ಕೇಸ್ ಫೈಲ್ ಇದೆಯಾ? ಹಾಂ, ಇದೆ ಗಣ. ಸರಿ, ಸೂರಜ್ ಅಂತ ಒಬ್ಬರು ಬರ್ತಾರೆ, ಅವ್ರ ಕೈ ಕೊಟ್ಟು ಕಳಿಸು. ಹಾಂ, ಸರಿ ಗಣ. ಥ್ಯಾಂಕ್ ಯು ಏಜೆ. Same pattern, same kidnapping, same small kids, but zero clue. ಸರ್ವಾ, ರಿತ್ವಿಕ್ ಕಿಡ್ನಾಪ್ ಆಗಿದೆ ಎಷ್ಟೊತ್ತಿಗೆ? Around 8. ಡೇ ಆರ್ ನೈಟ್? Night. ಪಾರ್ಸಲ್ ಬಂದಿದ್ದು ಅರೌಂಡ್ 8. ನೈಟ್? ಹ್ಞೂ. ಫಸ್ಟ್ ಕೇಸ್ದು? ಈವ್ನಿಂಗ್ 4:30. ಪಾರ್ಸಲ್ ಬಂದಿದ್ದು ಕೂಡ ಅರೌಂಡ್ 4:30. ಹಾಗಿದ್ರೆ ನಾಟ್ ಓನ್ಲಿ ಸೇಮ್ ಪಾರ್ಸಲ್ ಪ್ಯಾಟ್ರನ್ ಆರ್ ಫಿಂಗರ್ ಪ್ಯಾಟ್ರನ್, ಟೈಮ್ ಕೂಡ ಸೇಮ್ ಪ್ಯಾಟ್ರನ್. 24 hours ಆಫ್ಟರ್ ಕಿಡ್ನಾಪ್. ಹಾಂ, ಹೌದು. ಆ್ಯಂಡ್ ಕಿಡ್ನಾಪ್ ಆದಮೇಲೆ ಸಿಗ್ತಿರೋದು ಓನ್ಲಿ ಫಿಂಗರ್ಸ್, ನಾಟ್ ಫಾರ್ ಮನಿ, ನಾಟ್ ಈವನ್ ವಿ ಆರ್ ಫೈಂಡಿಂಗ್ ಎನಿ ಡೆಡ್ ಬಾಡೀಸ್. ಅಂದರೆ ಚಿಕ್ಕ ಮಕ್ಕಳು ಕಿಡ್ನಾಪ್ ಮಾಡೋದ್ರಿಂದ ಅವ್ರ ಮೋಟಿವ್ ಚೈಲ್ಡ್ ಟ್ರಾಫಿಕಿಂಗ್. ಲಾಕೆಟ್. ನೋಡ್ದ ಮೇಡಮ್, ಸರ್ ಬರ್ತಿದ್ದಂಗೆ ಆಕ್ಟಿವ್ ಆಗಿಬಿಟ್ರು. ಸೂರಜ್. ಸಾರಿ ಮ್ಯಾಮ್. ಹಲೋ. ಹಾಂ, ಚೈಲ್ಡ್ ಟ್ರಾಫಿಕಿಂಗ್ ಡೀಟೇಲ್ಸ್ ಎಲ್ಲ ಇರ್ಬೇಕು ಸರ್ವಾ. ಓಕೆ ಸರ್, ಮತ್ತೆ ಕೇಸ್ ಬಂದಿದೆ. ಯಾವಾಗಿಂದ ನಿಮ್ಮ ಮಗಳು ಕಾಣಿಸ್ತಾ ಇಲ್ಲ? ಸರ್, ನಮ್ಮ ಕಡೆ ಒಬ್ಬರು ಬೆಳಿಗ್ಗೆ ಯಾರೋ ತಿರ್ಕೊಂಡಿದ್ರು,
ಸಂಜೆ ಬರೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ ಜೊತೆ ಕರ್ಕೊಂಡೋಗಿದ್ರೆ ಹಿಂಗೆಲ್ಲ ಹಾಕ್ತಾನೆ ಇರ್ಲಿಲ್ಲ. ಕೃತಿ, ಎಸ್ ಸರ್. ಆಚೆ ಎಲ್ಲ ಕಡೆ ವಿಚಾರಿಸಿದ್ರಾ? ಹ್ಞೂ ಸರ್. ಇಲ್ಲಿ ನಿಯರ್ ಬೈ ಕೇಕ್ ಶಾಪ್ ಎಲ್ಲನೂ ಇದೆಯಾ? ಸರ್, ಇಲ್ಲಿರೋ ಬೇಕ್ರಿಯಲ್ಲಿ ಅವಳಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಯಾವ ಬೇಕ್ರಿ? ಸರ್, ಏನು ಬೇಕು ಸರ್? ಈ ಹುಡುಗಿನ ಎಲ್ಲಾದ್ರೂ ನೋಡಿದ್ದೀರಾ? ಹಾಂ, ರಕ್ಷಿತಾನೇ. ಹಾಂ ಸರ್, ಈ ಹುಡುಗಿ ನಂಬೇರೇನೆ. ನೀವೆಲ್ಲ ಯಾರು? CFI. ಯಾಕೆ, ಏನಾಯಿತು? ಈ ಹುಡುಗಿ ಮಿಸ್ಸಿಂಗ್. ಹೌದಾ ಸರ್? ಬೆಳಗ್ಗೆ ತಾನೇ ನೋಡಿದೆ ನಾನು. ಬೆಳಿಗ್ಗೆ ಅಂದರೆ ಅವ್ರು ಕೇಕ್ ತೊಗೊಂಡೋದಾಗ? ಹಾಂ ಸರ್, ಆ ಕೇಕ್ ಬ್ಯಾಗ್ನಲ್ಲಿ ನನ್ನ ಚಿಕ್ಕ ಮಗು ಪಾಪು ಅದರಲ್ಲಿ ಫೋನ್ ಹಾಕ್ಬಿಟ್ಟಿದ್ರು. ಅದಕ್ಕೆ ತಕ್ಷಣ ನಾನು ಮನೆ ಹತ್ರ ಹೋದೆ. ರಕ್ಷಿತಾ, ಹಾಂ. ರಕ್ಷಿತಾ, ಫೋನು ನನ್ನ ಮಗು ನಿನ್ನ ಬ್ಯಾಗಲ್ಲಿ ಹಾಕ್ಬಿಟ್ಟಿದೆ. ಒಂದು ಸ್ವಲ್ಪ ಕೊಡ್ತೀಯ ಪುಟ? ಹೌದಾ? ತಗೊಳ್ಳಿ ಅಂಕಲ್. ಹಲೋ ಹಲೋ. ಎಷ್ಟೊತ್ತಿಗೆ? ಹಾಂ ಸರ್, ಆ ಟೈಮಲ್ಲಿ ನನಗೆ ಒಂದು ಕಾಲ್ ಬಂದಿತ್ತು. ಇಸ್ಕೋಬೇಕಾರೆ, ಫೋನ್ ಇಸ್ಕೋಬೇಕಾರೆ. ಒಂದು ನಿಮಿಷ ಇರಿ ಸರ್. ಅದು 9:32ಗೆ ಕಾಲ್ ಬಂದಿದೆ. ಥ್ಯಾಂಕ್ ಯು ಸರ್. ಮತ್ತೆ ಅದೇ ನ್ಯೂಕ್ಲಿಯರ್ ಸರ್ಕಲ್. ಕ್ಲೂ ಕೊಟ್ಟಿದ್ದೇನೆ ಸರ್ವಾ. ಏನದು? ಟೈಮ್ ಕೂಡ ಗೊತ್ತಿಲ್ಲ, ಮತ್ತೆ ಯಾವಾಗ ಕಿಡ್ನಾಪ್ ಆದ್ಲು ಅಂತ. ನೀನಲ್ಲಿ ಅಬ್ಸರ್ವ್ ಮಾಡ್ದ ಕೇಕ್ ಸ್ಪೂನ್ ಜಸ್ಟ್ ಅಲ್ಲಿ ಇಟ್ಟಿರೋ ಥರ ಐತೆ. ಅಂದರೆ ಆ ಗ್ಯಾಪಲ್ಲೇ ಏನೋ ಆಗಿದೆ. ಸೊ ಅದಲ್ಲಿಗೆ ಸ್ಟಾಪ್ ಆಗಿದೆ ಅಂದರೆ ಅದಾಗಲೇ ಕಿಡ್ನಾಪ್ ಆಗಿರಬೇಕು. ಎಸ್. ಮತ್ತೆ ನೆಕ್ಸ್ಟ್ ಮೂವ್ ಏನು ಗಣ? ನಿಯರ್ ಬೈ ಆ ಟೈಮಲ್ಲಿ ಯಾವ್ದಾನ CCTV ಫೋಟೇಜ್ ಇದ್ರೆ ಚೆಕ್ ಮಾಡು. ಓಕೆ ಸರ್. ಏನು ಸಿಗಲ್ಲ ಗಣ. ಹಿ ಈಸ್ ಮೋರ್ ಇಂಟೆಲಿಜೆಂಟ್. ಅವನು ಒಂದು ಸ್ಟೆಪ್ ಮುಂದೆ ಇಟ್ಟಿರ್ತಾನೆ. ಯಾ, ಅದಕ್ಕೆ ಪ್ಲ್ಯಾನ್ B ಕೂಡ ಇದೆ. ಏನದು? ಆಪೋಸಿಟ್ ಟು CFI. ವಾಟ್? ಹೌದು, ವಿ ಕಾಂಟ್ ಸೇವ್. ನಾವೇನು ತ್ಯಾಗ ಮಾಡ್ದಿರ. ಸೊ ವಿ ವಿಲ್ ಫೈಂಡ್ ಔಟ್ ಅವರ್ ಬೆಸ್ಟ್. ನೀನು ಹೇಳ್ದಂಗೆ ಕಿಲ್ಲರ್ ಇಂಟೆಲಿಜೆಂಟ್ ಆದರೆ ಸಿಗಲ್ಲ. ಬಟ್ ನಾಳೆ ಅದೇ ಟೈಮ್ಗೆ ಪಾರ್ಸಲ್ ಬಂದೇ ಬರುತ್ತೆ. ಸೊ ವಿ ಕ್ಯಾನ್ ಕ್ಯಾಚ್ ಹಿಮ್. ಬಟ್ ಮಗು? ಡೋಂಟ್ ವರಿ, ಆ ಮಗು ಅವರ ಸೆಟ್ ಅಷ್ಟೇ, ಏನು ಮಾಡಲ್ಲ. ಬಟ್ ಆ ಮಗು ಬೀಳೋನೋ ನಾವು ತಡ್ಕೊಬೇಕಷ್ಟೇ. ನಾಳೆ 9:30 ತನಕ ವೆಯ್ಟ್ ಮಾಡೋಣ. ಆ ಪಾರ್ಸಲ್ ಬರುತ್ತೆ. ವಿಲ್ ಫೈಂಡ್ ಔಟ್ ದಟ್ ರಾಸ್ಕಲ್. ಅಣ್ಣ, ಸರ್, ಯಾರೋ ಭಿಕ್ಷುಕ ಬರ್ತಿದ್ದಾನೆ.
ಓಲ್ಡ್. ಅಣ್ಣ ಯಾರು ಇಲ್ವಾ? ಅಮ್ಮ ಯಪ್ಪ. ಏನೋ ಇದು? ಹೇಳ್ತೀನಿ ಸರ್, ಹೇಳ್ತೀನಿ. ಅಲ್ಲಿ ಯಾರೋ ಕಾಸು ಕೊಟ್ಟು ಇಡೋದಕ್ಕೆ ಹೇಳಿದ್ರು ಸರ್. ಊಟ ಅಲ್ಲ ಸರ್, ಅದಕ್ಕೆ ತಿನ್ನೋದಕ್ಕೆ ಹೋದೆ. ಸೂರಜ್, Okay, ಕಲೆಕ್ಟ್ sir. ದಿಸ್. ಅಮ್ಮ. Your favorite finger on that. ಗಣ, ಕೂಲ್ ಡೌನ್. ಎಷ್ಟು ಟ್ರೈ ಮಾಡಿದ್ರು ಮಿಸ್ ಆಗ್ತಾವ್ ಕೊನೆಯಲ್ಲಿ. ಛೇ, ತುಂಬಾ ಇಂಟೆಲಿಜೆಂಟ್ ಗೇಮ್ ಪ್ಲೇ ಮಾಡ್ತಿದ್ದಾರೆ. ಸಮಥಿಂಗ್ ವಿ ಆರ್ ಮಿಸ್ಸಿಂಗ್. ಕಂಡಿಡ್ದೇ ಹಿಡಿತೀನಿ. ಅವನು ಉಸಿರಾಡೋ ಗ್ಯಾಪಲ್ಲಿ ನರ್ಕ ತೋರಿಸ್ತೀನಿ. ಹಲೋ, ಹೇಳಾರ್ಯ? ಹಲೋ, ಸ್ಫೂರ್ತಿ ಏನಾರು ಬಂದಿದ್ದಾಳಾ? ಬಂದಿಲ್ವಾ? ಸ್ವಾತಿ ಜೊತೆ ಏನಾರು ಹೋಗಿದ್ದಾಳಾ? ಹೌದಾ, ಸರಿಮ್ಮ, ಆಯಿತು. ಓಕೆ, ಇಲ್ಲ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಸರಿ ಆಯಿತು. ಗಣ, ನನ್ನ ಫ್ರೆಂಡ್ ಆರ್ಯ ಅಂದೆ ಅಲ್ವಾ, ಅವ್ರ ತಂಗಿನೂ ಕೂಡ ಮಿಸ್ಸಿಂಗ್ ಅಂತೆ. ಏನೋ ದೊಡ್ಡದಾಗ ಆಗ್ತಿದೆ ಸರ್. ಸರ್ವ, ಸ್ಫೂರ್ತಿ ಮಾರ್ನಿಂಗಿಂದ ಕಾಣಿಸ್ತಿಲ್ಲೋ. ಕಾಲೇಜ್ ರಜಾ ಅಂತ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ಲು. ಎಲ್ಲಿ ಹುಡ್ಕರು ಎಲ್ಲೂ ಸಿಗ್ತಿಲ್ಲ. ಏನು ಮಾಡೋದು ಅರ್ಥನೇ ಆಗ್ತಿಲ್ಲ. ಸಮಾಧಾನ ಮಾಡ್ಕೊ, ಏನಾಗಲ್ಲ. ನಾನು ಇದೀನಲ್ವಾ, ನಾನು ನೋಡ್ಕೊತೀನಿ. ಪ್ಲೀಸ್ ಸರ್ವ, ಏನೋ ಒಂದು ಮಾಡಿ ಹುಡ್ಕು. ನಾನು ಅವತ್ತು ಗಣ ಬಗ್ಗೆ ಹೇಳ್ದೆ ಅಲ್ವಾ, ಇವನೇ ಅವನು. ಕೇಸ್ ಇವನು ಟೇಕಪ್ ಮಾಡಿದ್ದಾನೆ. ಹುಡುಕ್ತಾನೆ. ಪ್ಲೀಸ್ ಸರ್,
ಅವಳೇ ನನ್ನ ಪ್ರಪಂಚ. ಹೇಗಾದ್ರೂ ಮಾಡಿ ಕಾಪಾಡಿ. ಬಟ್ ಅನ್ಕೊಂಡಷ್ಟು ಈಸಿ ಕೂಡ ಇಲ್ಲ. ಸ್ಫೂರ್ತಿನ ಇನ್ನು 24 ಅವರ್ಸಲ್ಲೇ ಹುಡುಕ್ಬೇಕು. ಅದೇ ಟೈಮ್ ಲೈನ್. ಇಲ್ಲ ಅಂದರೆ ನೋ ಪ್ಲೀಸ್, ಅವಳಿಗೇನಾದ್ರು ಮಾಡೋಕ್ಕೆ ಮುಂಚೆ ನನಗೇನಾದ್ರು ಮಾಡಬೇಕು. ಇನ್ನು 24 ಅವರ್ಸಲ್ಲಿ ನನ್ನ ತಂಗಿ ನಂಗೆ ಕರ್ಕೊಂಡು ಬಂದೇ ಬರ್ತೀನಿ. ಇರು, ನೀನು ಅನ್ಕೊಂಡಷ್ಟು ಈಸಿ ಅಲ್ಲ. ಸರ್ವಾ, ನೀನು ಅವ್ರ ಜೊತೆ ಹೋಗು, ಏನಾನ ಕ್ಲೂ ಸಿಗುತ್ತಾ ನೋಡು. ಆರ್ಯ, ಯು ಹ್ಯಾವ್ ಓನ್ಲಿ 24 ಅವರ್ಸ್. ಹೆಲೋ ಗಣ. ಹೇಳು ವಿದ್ಯಾ, ಏನಾನ ಕ್ಲೂ ಸಿಕ್ತಾ? ಹಾಗಣ, ಈ ಫಿಂಗರ್ಸಲ್ಲಿ ಒಂದು ಕಾಮನ್ ಏನಂದರೆ ಯಾವನೋ ರಾಸ್ಕಲ್ ಶಾರ್ಪ್ ತಂತಿನೋ ಆರ್ ಶಾರ್ಪ್ ಮೆಟೀರಿಯಲ್ನೋ ಹೀಟ್ ಮಾಡಿ ಫಿಂಗರ್ಸ್ನ ಕಟ್ ಮಾಡಿದ್ದಾನೆ. ಬಟ್ ಒಂದು ಸಿಂಗರ್ ನೈಲಲ್ಲಿ ಮಾತ್ರ ಡ್ರಗ್ಸ್ ಪಾರ್ಟಿಕಲ್ ಸಿಕ್ತು ವಿತ್ ಸ್ಮಾಲ್ ವುಡನ್ ಪಾರ್ಟಿಕಲ್ಸ್. ಆ್ಯಂಡ್ ಆ ನೈಲ್ ಸ್ವಲ್ಪ ಸೈಡ್ ಕಟ್ ಆಗಿದೆ. ಅಂದರೆ ಫೋರ್ಸ್ಫುಲ್ಲಿ ಎಳಿಯಕ್ಕೆ ಟ್ರೈ ಮಾಡಿದಾರಾ? ಟೇಬಲ್ ಆರ್ ಬೆಂಚ್ ಮೇಲೆ ಡ್ರಗ್ಸ್ ಇತ್ತೇನೋ? ಎಕ್ಸಾಕ್ಟ್ಲಿ. ಓಕೆ, ಥ್ಯಾಂಕ್ ಯು ವಿದ್ಯಾ. ಟೇಕ್ ಕೇರ್ ಗಣ. ಅಂದರೆ ಇದರಲ್ಲಿ ಪಾಯಿಂಟ್ ಏನು ಕನ್ಫರ್ಮ್ ಆಗಿದೆ ಅಂದರೆ ಚೈಲ್ಡ್ ಟ್ರಾಫಿಕಿಂಗ್ ಪಕ್ಕ. ಬಟ್ ಅದ್ರ ಜೊತೆ ಡ್ರಗ್ಸ್ ಫೀಲ್ಡ್ ಕೂಡ ಇನ್ವಾಲ್ವ್ ಆಗಿದೆ. ಮೇ ಬಿ ಗಣ. ಓಕೆ, ಸರ್ವಾಗಿ ಹೇಳು, ಡ್ರಗ್ಸ್ ಫೀಲ್ಡಲ್ಲಿ ನಮ್ಮ ಇನ್ಫಾರ್ಮರ್ ಯಾರನ್ನ ಇದ್ದರೆ ವಿಚಾರ್ಸಕ್ಕೆ ಹೇಳು. ಓಕೆ ಗಣ. ಒಂದ್ಸಲಿ ಕೇಸ್ ಹತ್ರ ಹೋಗಿ ಬರೋಣವಾ? ಈ ಹುಡುಗಿನೆಲ್ಲಾದ್ರೂ ನೋಡಿದ್ದೀರಾ? ಅಣ್ಣ, ಈ ಹುಡುಗಿ ನೋಡಿದ್ದೀರಾ? ಈ ಹುಡುಗಿನ ಎಲ್ಲ ನೋಡಿದ್ದೀರಾ? ಈ ಹುಡುಗಿನೆಲ್ಲಾದ್ರೂ ನೋಡಿದ್ದೀರಾ? ಈ ಹುಡುಗಿನ ಎಲ್ಲ ನೋಡಿದ್ದೀರಾ? ಆಂಟಿ, ಈ ಹುಡುಗಿ ನೋಡಿದ್ದೀರಾ? ಸರ್, ಇವ್ರನ್ನ ಎಲ್ಲ ನೋಡಿದ್ದೀರಾ? ತಗೋ, ನೀರು ಕುಡಿ. ಇವಳೇನೋ ಸಿಗ್ತಾನೆ ಇಲ್ಲ ಅಲ್ಲೋ. ಡೋಂಟ್ ಲೂಸ್ ಹೋಪ್ ಆರ್ಯ. ಏನೂ ಆಗಲ್ಲ ಆರ್ಯ, ಅವಳು ಸಿಕ್ಕೇ ಸಿಗ್ತಾಳೆ. ಹಲೋ, ಹಾಂ ಹೇಳಿ ಕೃತಿ. ಹೌದಾ, ನಾನು ಈಗಲೇ ಹೋಗ್ತೀನಿ. ಏನಾಯ್ತು? ನಾನೀಗ ಒಬ್ಬನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಡ್ರಗ್ ಮಾಫಿಯಲ್ಲಿ ಒಬ್ಬನ ಇನ್ಫಾರ್ಮರ್ ಇಟ್ಟಿದ್ದೀನಿ. ಇದಕ್ಕೂ ಅದಕ್ಕೂ ಏನೋ ಲಿಂಕ್ ಇದೆ, ಅದಕ್ಕೆ. ಸರಿ, ಹೋಗೋಣ ನಡಿ. ನೀನೆಲ್ಲಿಗೆ? ಇದೆಲ್ಲ ಲೈಫ್ ರಿಸ್ಕ್ ಜಾಬ್. ನನ್ನ ಪ್ರಾಣನೇ ಅಲ್ಲಿ ಕಷ್ಟದಲ್ಲಿದೆ. ಇನ್ನೀ ಪ್ರಾಣ ಸುಮ್ಮನೆ ಇರುತ್ತಾ? ಯಾರೇ ಇದ್ರು, ಎಷ್ಟೇ ಕಷ್ಟ ಆದರೂ ನಡಿ. ಗಣ, ಮತ್ತೆ ಯಾಕಿದೆ ಜಾಗಕ್ಕೆ? ಕೃತಿ, ಸಮಥಿಂಗ್ ವಿ ಆರ್ ಮಿಸ್ಸಿಂಗ್. ಹಲೋ, ನಂಗೆ ಯಾಕೋ ಹೊಟ್ಟೆ ತೊಳಸ್ತೈತೆ. ಇಲ್ಲೇ ಕೇಸಲ್ಲಿ ಇದೀನಿ. ನಿನ್ನೇನು ಹೊಟ್ಟೆ ತೊಳಸ್ತಾ ಇರೋದು? ಅಲ್ಲಿ ಯಾವ್ದೋ ಫಿಂಗರ್ಸ್ ಬಿರಿಯಾನಿ ಇದೆಯಲ್ಲ, ಥೂ, ತಿನ್ಕೊಂಡ್ಬಿಡು. ಬೇಡಪ್ಪ. ಥೂ, ಇಡು ಫೋನ್. ಕೃತಿ, ಇಲ್ಲಿ ಅಬ್ಸರ್ವ್ ಮಾಡ್ದ ಸಮಥಿಂಗ್ ಏನೋ ಹೇಳ್ಕೊಂಡೋದಂಗೆ ಅನ್ನಿಸ್ತಾ ಇಲ್ವಾ? ಆ್ಯಂಡ್ ಯಾರ್ದೋ ಸ್ಲಿಪ್ಪರ್ಸ್. ಮೇ ಬಿ ಮನೆ ಅವ್ರದ್ದು.
ಇಲ್ಲಿ ಬ್ಲಡ್ ಬೇರೆ. ಇದೆಲ್ಲ ಹೆಂಗೆ ಮಿಸ್ ಮಾಡ್ಕೊಂಡ್ರಿ? ಸೂರಜ್, ಬ್ಲಡ್ ಫೋಟೋ ತಗೊಳ್ಳಿ. ಹಾಗೆ ಈ ಸ್ಲಿಪ್ಪರ್ಸ್ ಮನೇಲಿರೋರ್ದು ಯಾವ್ದಾದ್ರು ಮ್ಯಾಚ್ ಆಗುತ್ತಾ ನೋಡಿ. ಗಣ ಗಣ ಹ್ಮ್. ಹೋಗಣ್ವಾ? ಹ್ಞೂ. ಎಲ್ಲ ಕೆಲಸ ನಾನೇ ಮಾಡಬೇಕು. ಏನು ಬೇಕು ಮೇಡಮ್? ನಾನು ಹೇಳಿದ ಡೀಟೇಲ್ಸ್ ಸಿಗ್ತಾ? ಹ್ಞೂ ಸರ್, ನೀವು ಕೇಳಿರೋ ಡೀಟೇಲ್ಸಲ್ಲಿ 3 ಪ್ಲೇಸಸ್ ಮೈನ್ ಸಪ್ಲೈ ಆಗ್ತಿರೋದು. ಅಲ್ಲಿಂದ ಒಂದು ಕಡೆಯಿಂದ ಅಲ್ಲಿಗೆ ಮೈನ್ ಒಂದು ಕಡೆಯಿಂದ ಬರ್ತಿದೆ. ಅಲ್ಲಿಂದ 3 ಪ್ಲೇಸಸ್ಗೆ ಅಲ್ಲಿಂದ ಎಲ್ಲ ಕಡೆ ಸಪ್ಲೈ ಆಗ್ತಿದೆ. ಅದರಲ್ಲಿ ಮೈನ್ ಒಂದು ಜಾಗದಲ್ಲಿಂದ ಸಪ್ಲೈ ಆಗ್ತಿದೆ. ಮೇನ್ ಅಂದರೆ ಅದರ ಹಿಂದೆ ಯಾರಿದ್ದಾರೆ? ಸಾರ್, ಅವ್ರ ಹತ್ರ ಮಾತ್ರ ಹೋಗ್ಬೇಡಿ. ಚೈಲ್ಡ್ ಟ್ರಾಫಿಕಿಂಗ್ ಜೊತೆ ದೊಡ್ಡ ಡ್ರಗ್ ಫೀಲ್ಡೇ ಇದೆ. ಅವನ ಹಿಂದೆ ಎಲ್ಲ ರಾಜಕೀಯ ವ್ಯಕ್ತಿಗಳಿದ್ದಾರೆ. ಅವನ್ನ ಮುಟ್ಟಕ್ಕೂ ಆಗಲ್ಲ. ಯಾರವನು? ಇಬ್ಬಂದಿ ಗ್ರಹ. ಅವ್ರ ಇನ್ವಾಲ್ವ್ಮೆಂಟ್ ಇದ್ರಾಗಿದೆಯಾ? ಅವ್ನು ಯಾರು ಅಂತ ಗೊತ್ತಾಯ್ತಲ್ವಾ? ಅವ್ನು ಯಾರೇ ಆಗಲಿ ಅವನ ಹತ್ರ ನಮ್ಗೆ ಕರ್ಕೊಂಡು ಹೋಗಿ. ಯಾರು ಸರ್ ಇವರು? ನನ್ನ ಫ್ರೆಂಡು. ಅವ್ರ ತಂಗಿ ಕೂಡ ಮಿಸ್ಸಿಂಗ್. ಇವಳೆ. ಸರ್ ಇವಳ ನಾನು ಒಂದು ಜಾಗದಲ್ಲಿ ನೋಡಿದ್ದೀನಿ. ಇವಳು ನೋಡಿದ್ಯಾ? ಎಲ್ಲಿ ನೋಡಿದ್ಯಾ? ಒಂದ್ಸಲ ಡ್ರಗ್ ಸಪ್ಲೈಯಲ್ಲಿ ರಾತೋಡ ಹತ್ರ ನೋಡಿದ್ದೆ. ಇಲ್ಲಿಗೆ ಯಾಕೋ ಬಂದೆ? ಮಾಲೆಲ್ಲ ಈ ಬ್ಯಾಗಲ್ಲಿದೆ. ಸರಿ ಹೋಗು. ಅವನೆಲ್ಲಿದ್ದಾನೆ? ಸರ್, ಈ ಟೈಮಲ್ಲೆಲ್ಲ ಆಚೆ ಬರಲ್ಲ. ಮತ್ತೆ ಮಾರ್ನಿಂಗ್ 4:30. ಗಣ, ಇದು ಅದೇ ಬೇಕ್ರಿ ಅಲ್ವಾ? ಹ್ಞೂ. ನಿಲ್ಸು, ವಾಟರ್ ತಗೊಳ್ಳೋಣ. ಬನ್ನಿ, ಏನಾನ ತಿನ್ನೋಣ. ಯಾಕೋ ಹೊಟ್ಟೆ ತೊಳಸ್ತಾ ಐತೆ. ಹಾಗಾದರೆ ಏನು ಬೇಡವಾ? ಇಲ್ಲ ಸರ್, ತಿಂತೀನಿ. ನಡೀರಿ. ಏನು ಮೇಡಮ್, ಸರಿಲ್ವಾ? ಇಲ್ಲ, ಅವರು ಮನೆಗೆ ಅಮ್ಮ, 50 ರೂಪಾಯಿ ಕೊಡು, ಬಾಲ್ ತಗೊಂಡು ಬರ್ತೀನಿ. ಬರೀ ಇದೆ ಆಯ್ತು, ಅಲ್ಲಿದೆ ತಗೊಂಡೋಗು. ಏನು ಮ್ಯಾಮ್, ಮಗನಾ? ಹ್ಞೂ ಸರ್. ಸರ್, ಚಿಕ್ಕ ಮಗು ಜೊತೆ ಇದ್ದಾರೆ ಹಾಗಾದರೆ? ಯಾವ ಚಿಕ್ಕ ಮಗು? ನಿಮ್ಮ ಮಗಳು, ಚಿಕ್ಕ ಮಗಳು. ನನಗೆ ಒಬ್ಬನೇ ಮಗ ಇರೋದು. ನಿಮ್ಮ ಮನೆ ಅಡ್ರೆಸ್ ಕೊಡಿ. ಯಾಕೆ ಸರ್, ಯಾರು ನೀವೆಲ್ಲ? CFI ಮನೆ ಅಡ್ರೆಸ್. ಹಲೋ ಹಲೋ ರೀ, CFI ಡಿಪಾರ್ಟ್ಮೆಂಟ್ನಿಂದ ಯಾರೋ ಬಂದಿದ್ರು, ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟೆ ಅಡ್ರೆಸ್ನ ನೀನು?
ಥೂ ಕರ್ಮ, ಇಡು ಫೋನು. ಹಲೋ ಸರ್. ಸರ್ ಇಲ್ಲ ಸರ್. ಸರ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಸರ್. ಓಕೆ ಸರ್, ಐ ವಿಲ್ ಕಮ್. ಯಾಕೋ ಏನಾಯಿತು? ಗಣನ ಸಸ್ಪೆಂಡ್ ಮಾಡಿದ್ರು. ಯಾಕೆ ಅವನ್ನ ಇನ್ವಾಲ್ವ್ ಮಾಡಿದ್ಯಾ ಅಂತ ಹೈಯರ್ ಆಫೀಸರಿಂದ ಕಾಲ್. ನಾನು ಅರ್ಜೆಂಟಾಗಿ ಹೋಗಲೇಬೇಕು. ಬರೋಕ್ಕೆ ನಾನು ನಾಳೆ ನೈಟ್ ಆಗುತ್ತೆ. ನಿನ್ನ ಜೊತೆ ಕೃತಿನ ಇರೋಕ್ಕೆ ಹೇಳ್ತೀನಿ. ಇಲ್ಲ ಸರ್ವಾ, ನಾನು ನೋಡ್ಕೊತೀನಿ. ನಿನಗೆ ಹುಚ್ಚ ಹೆಂಗೆ? ನಾನು ನೋಡ್ಕೊತೀನಿ. ಸರಿ, ಹುಷಾರು. ಯೂಟ್ಯೂಬ್. ಇಷ್ಟು ಬೇಗ ಮನೆ ಖಾಲಿ ಮಾಡಿದ್ರೆ ಹೆಂಗೆ? ಸರ್ ಹೊಡಿಬೇಡಿ, ನಿಜ ಹೇಳ್ತೀನಿ. ಹೇಳು. ಸರ್ ನನಗೆ ಚಿಕ್ಕ ಮಗಳದ್ದು ಫೋಟೋ ಕಳಿಸ್ತಾರೆ, ಅದರಲ್ಲೂ ಈ ಹುಡುಗಿದು ಫೋಟೋ ಇತ್ತು. ನಿಜ ಹೇಳೋ. ಸರ್ ಅವ್ರು ಕಿಡ್ನಾಪ್ ಮಾಡೋ ಗ್ಯಾಂಗು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ ಸರ್. ಯಾರ್ದ ಗ್ಯಾಂಗು? ರುದ್ರ. ಡೇಂಜರಸ್ ಗ್ಯಾಂಗ್ ಅಣ್ಣ. ಎಲ್ಲಿರ್ತಾನೆ? ಯಾರು ನೀನು? ನೀನೇನಾ ರಾತೋಡಂದ್ರೆ? ಹಾಂ, ಏನು ವಿಷಯ? ಈ ಹುಡುಗಿಯಲ್ಲಿ ಇವಳ ಇವಳು ಸೋಲ್ಡ್ ಔಟ್. ನೀನು ಲೇಟ್ ಗಿರಾಕಿ. ಇವಳು ಎಲ್ಲಿದ್ದಾಳೆ? ಇಲ್ಲ ಅಂದರೆ ಏನಿಲ್ಲ ಅಂದರೆ
ಹೇಳೋ ಹೇಳೋ. ಇವ್ಳು ಯಾರಾದ್ರೂ ಇದ್ದಾಳೋ ಗೊತ್ತಾ? ನೀನು ಅವನ್ನೇನು ಮಾಡೋಕ್ಕಾಗಲ್ಲ. ಕೇತು, ಯಾರೋ ನೋಡೋಗು. ಯಾರೋ ನೀನು? ಯಾರೋ ನೀನು? ಬಣ CF ಆಫೀಸರ್ ಗಣ. ಸದ್ಯಕ್ಕೆ ನನಗೆ ನೀನು ಬೇಕಾಗಿರೋನು. ಓ, ನೀನೇನಾ ಗಣ ಅಂದರೆ? ಇಷ್ಟು ಜನ ನೋಡಿದ್ದೀನಿ ನೀನಂತ ಆಫೀಸರ್ಸ್ನ. ಅದಕ್ಕೆ ಜಾಸ್ತಿ ಆಗಿರೋದು. ಬೊಕ್ಸಿ ಮೇಲೆ ಕೆಳಗಡೆ ಕಟ್ ಮಾಡಿದ್ರೆ ಸರಿ ಹೋಗುತ್ತೆ. ಏನು ಮುಖ ನೋಡ್ತಾ ಇದ್ದೀರಾ? ಹೋಗಿ ಹೊಡೀರೋ.
ಎಲ್ಲ ಹುಡುಗರು ಇಬ್ಬಂದಿ ಗ್ರಹ ಅವ್ರು ನೀನು ಹುಡುಕಿದ್ರು ಸಿಗಲ್ಲ. ನಮ್ಮ ಅಣ್ಣ ನಿನ್ನ ಸುಮ್ಮನೆ ಬಿಡಲ್ಲ. ನಿನಗೆ ಆಯ್ತಾ ಕಣೋ. ನನಗೆ ಚಿಕ್ಕ ವಯಸ್ಸಿಂದ ಇದೆ ಬಿಡು ಧೈರ್ಯ. ಇಷ್ಟು ದಿನನೇ ಅವನೇನೂ ಮಾಡೋಕ್ಕಾಗಿಲ್ಲ, ಇವನೇನೋ ಮಾಡ್ತಾನಂತೆ. ಎಲ್ರನ್ನೂ ಕಸ್ಟಡಿಗೆ ತಗೋ ಸೂರಜ್. ಓಕೆ ಮ್ಯಾಮ್. ಹಲೋ ಸರ್. ಸರ್ ಬರ್ತಿದ್ದೀನಿ. ಕೃತಿ, ಎಲ್ಲರನ್ನೂ ಕಸ್ಟಡಿಗೆ ಕರ್ಕೊಂಡು ವಿಚಾರಿಸು. ನನಗೆ ಸ್ವಲ್ಪ ಕೆಲಸ ಇದೆ, ಅಶೋಕ್ ಸರ್ ಹತ್ರ ಹೋಗಿ ಬರ್ತೀನಿ. ನೀನು ಇವ್ರನ್ನೆಲ್ಲ ಕರ್ಕೊಂಡು ಹೋಗು, ನಾನು ಸ್ವಲ್ಪ ಡ್ರೈವ್ಡ್ ಹತ್ರ ಹೋಗಿ ಬರ್ತೀನಿ. ಸರಿ. ಫೋನಲ್ಲಿ ನೀನೇ ಡಿಕ್ಕಿಲಿಟ್ಟೇನು? ನೀವೇನಿಲ್ಲಿ? ರಾತೋಡು ಒಂದು ಹೆಸರು ಹೇಳ್ದ, ಅವನ್ ಯಾರು? ಕೇತು. ಹೇಳದ್ನಲ್ಲ, ಇಬ್ಬಂದಿ ಗ್ರಹ. ಯಾರದು ಕೇತು? ಯಾರದು ಇಬ್ಬಂದಿ ಗ್ರಹ? ಹಲೋ ಸರ್. ಹೇಗೆ ಜಗಣ? ಐ ಆಮ್ ಗುಡ್. ನೀವೆಂಗಿದ್ದೀರಾ? ಗುಡ್. ನ್ಯೂಸಲ್ಲಿ ತೋರಿಸೋರೋ ಕೇಸ್ನ ನೀನೇನ ಹ್ಯಾಂಡ್ಲ್ ಮಾಡ್ತಾ ಇರೋದು? ಇಲ್ಲ ಸರ್, ಸರ್ವ ಹ್ಯಾಂಡಲ್ ಮಾಡ್ತಿರೋದು. ಓ ಹೌದಾ? 1 ಮಿನಿಟ್. ಈ ಕೇಸ್ಗೆ ಸಂಬಂಧಪಟ್ಟೈತಲ್ಲೋ ಗೊತ್ತಿಲ್ಲ, ಆದರೆ ಸೇಮ್ ಪ್ಯಾಟರ್ನ್ ಅಂತ ಅನಿಸ್ತು, ಅದಕ್ಕೆ ಕೊಡ್ತಾ ಇದ್ದೀನಿ. 1998ರಲ್ಲಿ ಒಂದು ಊರಲ್ಲಿ ಒಬ್ಳು ಮಂತ್ರವಾದಿ ಇದ್ಲು.
ಅವಳು ಇಬ್ಬರು ಮಕ್ಕಳನ್ನ ಸಾಕೊಂಡಿದ್ಲು. ಭಿಕ್ಷೆ ಬೇಡ್ಕೊಂಡು ಆ ಊರು ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ರು. ಒಂದಿನ ಆ ಚಿಕ್ಕ ಮಕ್ಕಳು ಭಿಕ್ಷೆನ ಆ ಮಂತ್ರವಾದಿಗೂ ಹಾಕಿದ್ರು. ಅದೇ ದಿನ ಆ ಮಕ್ಕಳಲ್ಲೊಬ್ರಿಗೆ ರಕ್ತ ಕಕ್ಕಿ ಏನೋ ಆಯಿತು. ಅದಕ್ಕೆ ಆ ಮಕ್ಕಳು ಆ ಮಂತ್ರವಾದಿಗೆ ಬೆರಳು ತೋರಿಸಿದ್ರು. ಮತ್ತೆ ಭಿಕ್ಷೆ ಹಾಕಿ ಊಟದಲ್ಲಿ ವಿಷ ಹಾಕಿ ಅವ್ರನ್ನ ಸಾಯಿಸಾಕಿದ್ರು. ಅವಳು ಸಾಕಿರೋ ಮಕ್ಕಳು ರಾಹು ಮತ್ತು ಸಿದ್ಧ ಇಬ್ಬರು ಕಣ್ಣಾರೆ ನೋಡಿದ್ರು. ರಾಹು ಮೆಂಟಲಿ ತುಂಬ ಇಷ್ಟಪಡ್ತು. ಅದೇ ಚಿಕ್ಕ ಮಕ್ಕಳು ಬೆರಳು ಕಟ್ ಮಾಡಿ ಅವ್ರನ್ನ ಸಾಯಿಸಾಕಿದಾಗ ಇದನ್ನು ಸಿದ್ಧ ನೋಡಿ ಕೂಡ ಭಯ ಬಿದ್ದ. ಜನ ಇಟ್ಕೊಂಡಾಗ ಸಿದ್ಧ ಸಿಕ್ಕಾಕೊಂಡ. ಅವ್ರಿಗೆ ಸುಡ್ತಾ ಇರೋ ಎಣ್ಣೆ ಹಾಕಿದ್ರು. ಅಷ್ಟರಲ್ಲಿ ರಾಹು ಬಂದು ಕಾಪಾಡ್ಕೊಂಡು ಓಡೋದು. ಹೆಸರು ಚೇಂಜ್ ಮಾಡ್ಕೊಂಡು ಎಲ್ಲೋ ಬದುಕಿದ್ರು. ಆ ಕೇಸ್ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಯಾಕೋ ಇದು ನನಗೆ ಯೂಸ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಸರ್ 1 ಮಿನಿಟ್. ಹಲೋ, ಹೇಳು ಕೃತಿ. ವಿ ಲಾಸ್ಟ್ ಸ್ಫೂರ್ತಿ ಆಲ್ಸೋ. ಆರ್ಯ ತುಂಬ ರಾಂಗ್ ಆಗಿದ್ದಾನೆ. ಕೇತು ಹತ್ರ ಹೋಗ್ತಿದ್ದಾನೆ. ಡೂ ಸಮಥಿಂಗ್. ನಾವು ಹಿಡ್ದಿದ್ದ ಕೇತು ಗ್ಯಾಂಗ್ ಕೂಡ ಗೌರ್ಮೆಂಟ್ ಸಪೋರ್ಟಿಂದ ಎಲ್ಲರೂ ರಿಲೀಸ್ ಮಾಡಿಸಿದ್ದಾರೆ. ಓಕೆ, ಐ ವಿಲ್ ಹ್ಯಾಂಡಲ್ ಇಟ್. ಐ ನೀಡ್ ಟು ಗೋ. ಸಾರಿ ಸರ್. ಕ್ಯಾನ್ ಐ ಕ್ಯಾರಿ ದಿಸ್ ಫೈಲ್? ಶೋರ್, ಟೇಕ್ ಕೇರ್. ಓಕೆ ಸರ್. ಹಲೋ ಸರಿ, ಹೇಳ್ತೀನಿ. ಕೇತು, ಒಂದು ಹುಡುಗಿ ಕ್ಯಾನ್ಸರ್ ಬಂದಿದೆ. ವೇಸ್ಟ್ ಬಾಡಿ. ವೇಸ್ಟ್ ಡಸ್ಟ್ಬಿನಲ್ಲಿ ಇರಬೇಕೇ ಹೊರತು ಭೂಮಿ ಮೇಲಲ್ಲ. ಗಾರ್ಬೇಜ್ ಕವರ್ ತಗೊಂಡು ಬರ್ರೋ.
ಓಹ್ ಎಲ್ಲ ವೇಸ್ಟ್ಗಳು ಡಸ್ಟ್ಬಿನ್ ಹೋಗಕ್ ಬರ್ತೈತೆ. ಈ ತರ ಬ್ಲಡ್ ಎಷ್ಟು ನೋಡಿಲ್ಲ. ಸಾಕ್ ನಿಲ್ಸೋ ನಿಮ್ ಬಿಲ್ಡಪ್ಪು. ಅವನಿಂದ ಬದುಕೆ ಇರಬೇಕು. ಅವನಿಂದ ಕೆಲಸ ಐತೆ, ಹೇಳೋದು ಕೇಳು. ಆರ್ಯ, ನಿನ್ ತಂಗಿ ಬದುಕಿದಾಳೆ, ತೋರಿಸ್ತೀನಿ. ಹೇಳು, ಎಲ್ಲೋ ಹೇಳು.
ಏನೂ ಆಗಿಲ್ಲ, ಶಿಲ್ ಬಿ ಓಕೆ. ನಾನೇನೋ ಕೇಳ್ತೀನಿ, ಮಾಡ್ತೀಯಾ? ಏನು ಹೇಳೋ ಮಾಡ್ತೀನಿ. ನಂತರನೇ ಎಷ್ಟೋ ಜನ ಅಲ್ಲಿದ್ದಾರೆ ಅಣ್ಣ. ನೀನೇ ಅವ್ರನ್ನ ಕಾಪಾಡಬೇಕು. ಸರಿ. ನಿಂಗೇನು ಲೂಸಾ? ಈಗ ಇದರಿಂದ ಆಚೆ ಬಂದಿದ್ಯಾ, ಮತ್ತೆ ಅಲ್ಲಿಗೆ ಓದ್ತೀನಂತಿದ್ಯಲ್ಲೋ. ನಾನೇ ಅಷ್ಟು ನೋವು ಪಟ್ಟಿದ್ದೀನಿ, ನಾವು ಫ್ಯಾಮಿಲಿ ಎಷ್ಟು ನೋವು ಪಟ್ಟಿರಲ್ಲ. ಅದಕ್ಕೆ ನೀನು ಪ್ರಾಣ ಇಡ್ತೀಯಾ? ಅವಳಿಗೋಸ್ಕರ ನಾನು ವಾಪಸ್ ಬಂದೇ ಬರ್ತೀನಿ. ಹುಷಾರು, ನಾನು ಅವಳನ್ನು ನೋಡ್ಕೊತೀನಿ, ನೀನು ಬೇಗ ಬಾ. ನಿಜ ಹೇಳಿ, ಎಂದಕ್ಕೆ ಮಾಡ್ತಿದ್ದೀರಾ? ಚಿಕ್ಕ ಮಕ್ಳು ಹಿಂಸೆ ಕೊಡ್ತಿದ್ದೀರಾ ಎಂದಕ್ಕೆ? ಯಾಕೆ ನಿಮ್ಮ ಸರ್ ಸ್ಟೋರಿ ಹೇಳಿಲ್ವಾ? ಆ ಸ್ಟೋರಿ ಗೊತ್ತಿರೋರು ಎಲ್ಲ ಮರ್ತೋಗಿದ್ರು, ಇಲ್ಲ ಸತ್ತೋಗಿದ್ರು. ನಾವೇ ಸೈಸಾಕಿದ್ದು, ಅವನ ಹಬ್ಬ ಮಿಸ್ ಆಗೋದ. ಆದರೂ ಪರವಾಗಿಲ್ಲ, ಅವನು ಡಸ್ಟ್ಬಿನ್ಗೆ. ಗಣ, ಅಶೋಕ್ ಸರ್ನ ಯಾರೋ ಸಾಯ್ಸಾಕಿದ್ದಾರೆ. ನಾವೇ ಡಾರ್ಲಿಂಗ್. ಯಾ ಯಾ ಸ್ಟಾಪ್ ಇಟ್ ಗಣ, ಆಮೇಲೆ ಇನ್ಫಾರ್ಮೇಶನ್ ಏನೂ ಸಿಗಲ್ಲ. ಬಟ್ಟೆ ಬಿಚ್ಚೋ ಆಗೋದೆ ಮಗನ್ನೇ. ಸರ್, ಯು ನೀಡ್ ಟು ಸಿ ದಿಸ್. ಸರ್ ಸರ್ ಬೇಡ ಸರ್. ಸರ್, ಇವನೇ ನೀವು CCTV ಚೆಕ್ ಮಾಡಕ್ ಹೇಳಿದಾಗ ನಿಯರ್ ಬೈ ಅಲ್ಲಿರೋ ಮನೆ ಕ್ಯಾಪ್ಚರ್ ಆಗಿದೆ. ಏನೋ ಇದೆಲ್ಲ ಹೇಳೋ. ಸರ್ ಹೇಳ್ತೀನಿ ಸರ್, ನನಗೆ ಯಾರು ಜಾಸ್ತಿ ಭಿಕ್ಷೆ ಹಾಕ್ತಾರೋ ಆ ಮಗುನ ತಗೊಂಡೋಗೋ ಅಣ್ಣಂಗೆ ತೋರಿಸ್ತೀನಿ ಸರ್. ಆ ಅಣ್ಣ ನನ್ಗೆ ಊಟ ಹಾಕ್ತಾರೆ ಸರ್, ಅಷ್ಟೇ ಸರ್. ಯಾವ ಅಣ್ಣನೋ ಸರ್? ಅದು ಹೇಳೋ ಸರ್, ಕೇತೋಣ್ಣ ಸರ್. ನಡಿಯೋ ನಡಿಯೋ, ಎದ್ ನಡಿಯೋ, ಇವತ್ತು ನೀನು ಆಗೋದೆ. ಚಿಕ್ಕ ಮಕ್ಳನ್ನ ಏನ್ ಮಾಡ್ತಾ ಇದೆಯಾ ರಾಹು? ಗೊತ್ತಾಯ್ತಾ?
ಇವನು ಸಿದ್ಧ ಆದರೆ ಮೆಂಟಲಿ ಡಿಸ್ಟರ್ಬ್ ಆಗಿರೋದು ರಾಹು ಅಲ್ವಾ? ಆದರೆ ಮಾಡ್ತಿರೋದು ಶೆಟ್ ಕೇತು ಡೀಟೇಲ್ಸಲ್ಲಿ ಅವ್ನು ಸೇರಿರೋ ಆಶ್ರಮ ಬುಕ್ಕಲ್ಲಿ. ಓಂ ಶಿರುರೂಪಾಯ ವಿದ್ಮಹೆ अमृतेशाय धीमहि तन्नो राहु प्रचोदयात्। ओम पद्मपुत्राय विद्महे अमृतेशाय धीमहि तन्नो केतु प्रचोदयात्। ಇಬ್ಬಂದಿ ಗ್ರಹ ಅಂದ್ರೆ ರಾಹು ಕೇತು, ಅದು ಯಾರಿಗೂ ಕಾಣಿಸಲ್ಲ. ಕೇತು ಜೊತೆ ಜಾಯ್ನ್ ಆಗಿದ್ದು ಸರ್ವಾನ. ಸರ್ವ ನೀನು ನಿಮ್ ಜೊತೆ ಇರೋ ಸರ್ವಾನೇ ರಾಹು. ಅವನ್ನ ನೋಡ್ದೆ ಅಷ್ಟು ಹತ್ರ ಇರೋನೆ ನಾನೇ ಎದುರ್ಕೊಂತೀನಿ. ನಿಮ್ಗೆಲ್ಲ ಸೊಟ್ಟಾಗ್ತಾನೆ. ಸರ್ವ ಸರಲ್ಲಿ
ಗಣೇಶ್ ಸರ್ ಅದು ಆರ್ಯ ಮತ್ತೆ ಅದೇ ಜಾಗಕ್ಕೆ ಹೋಗಿದ್ದಾನೆ ಮಕ್ಕಳನ್ನ ಕಾಪಾಡೋಕ್ಕೆ ಅಂತ. ಬಟ್ ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಕೃತಿ, ಟ್ರ್ಯಾಕ್ ಆರ್ಯ ಫೋನ್ ಆ್ಯಂಡ್ ಸರ್ವ ಫೋನ್. ಒಂದು ಏನು ಕಿತ್ಕೊಳ್ಳಕ್ಕ ಡಸ್ಟ್ಬಿನ್ಗೆ ಹಾಕ್ರ. ನೋ 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 ರಾಹು ರಾಹು ಯಾಕೆ ಈ ಥರ ಮಾಡ್ತಾ ಇದೆಯಾ? ಒಳ್ಳೆಯವ್ರು ಯಾರು ಸರಿ ಇಲ್ಲ ಆರ್ಯ. ಎಲ್ರು ಬೆನ್ನಿಗೆ ಚೂರಿ ಹಾಕೋರು. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮನ ಸಾಯಿಸೋದ್ರು. ಅದಕ್ಕೆ ಒಳ್ಳೆಯವ್ರಂದ್ರೆ ಅಸಹ್ಯ. ಥೂ, ನನ್ನ ಸ್ಟೋರಿ ಗೊತ್ತಿಲ್ವಲ್ಲ, ಹೇಳಿದ್ರು ವೇಸ್ಟ್ ಆಫ್ ಟೈಮ್. ನೀನಂತವನು ಈ ಭೂಮಿ ಮೇಲಿರೋದೇ ತಪ್ಪು. ಒಂದ್ಸರಿ ಕಟ್ಟಿರೋದು ಬಿಚ್ಚೋ, ಆಮೇಲೆ ಹಿಂಗಿದೆ. ಮಮ್ಮಿ ಭಯ ಆಗ್ತಿದೆ. ಟೈಮ್ ಟು ಗೋ. ಇಲ್ಲಿ ಇವನು, ಅಲ್ಲಿ ಚಿಕ್ಕ ಮಕ್ಕಳು. ಇಬ್ರು ಒಂದೇ ಸತಿಗೆ. ವೆಲ್ಕಮ್ ಮೈ ಫ್ರೆಂಡ್. ಥೂ, ಆ ಬಾಯಲ್ಲಿ ಯಾಕೆ ಅಷ್ಟು ಒಳ್ಳೆ ಮಾತು ಮಾತಾಡ್ತೀಯ? ಕೂಲ್. ಹುಡುಕಿ ಸುಸ್ತಾಗಿರ್ತೀಯ, ಬಾ ರೆಸ್ಟ್ ತಗೋ. ರೆಸ್ಟಾ? ಬಾ ಮಗನೇ, ರೆಸ್ಟ್ ಇನ್ ಪೀಸ್ ಮಾಡ್ತೀನಿ. ಯಪ್ಪ, ಇಷ್ಟು ವೈಲೆನ್ಸಾ? ಐ ಕಾಂಟ್. ಓ, ಬಾರಿ ಸ್ಟ್ರಾಂಗ್ ಇದ್ಯಾ? ರಾಗಿ ಮುದ್ದೆ ತಿನ್ನಲ್ಲ, ಬಾ. ಎದೋಳು. ಚೆನ್ನಾಗಿತ್ತಾ?
ಗಡ ಬೇಡ ಗಡ ಗಡ ಬೇಡ ಬೇಡ ಗಡ ನೋಡು ಬೇಡ ಗಡ ಗಡ ಬೇಡ ಗಡ ಬೇಡ ಸರ್ ಕೃತಿ ಎಲ್ಲ ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾಳೆ. ಹ್ಞೂ ನಮ್ಮ ಸರು 7 ಜನ ಬಿರಿಯಾನಿಗೆ ಹಾಕಿದ್ರೆ ಚೆನ್ನಾಗಿರೋದು. ಏನೇ ಪಾರ್ಲರ್ ಟೈಮ್ ಆಯ್ತು. ಥೂ ಇಡೆ. ಥ್ಯಾಂಕ್ ಯು ಸರ್. ನಿನಗೂ ಅಷ್ಟೇ, ನಿನ್ನ ಥರ ಇದ್ದರೆ ಈ ಥರ ಕ್ರೈಮೇ ನಡೆಯಲ್ಲ. ಓಕೆ ಸರ್, ಟೇಕ್ ಕೇರ್. ಓಕೆ, ಟೇಕ್ ಕೇರ್.